ನಿಂತ್ಕೊಳ್ಳ ನಿಂತ ಅಂಟಮ್ಮ ಸರಿಯಾಗಿ ಸಿಗಾಕೊಂಡವನೆ ಬಿಡ್ಬೇಡ 4 ತತ್ತಿ ಸತ್ಯನ ಕಗ್ಸೋ ಮಾಡೋದೆಲ್ಲ ಮಾಡಿ ಎಲ್ಲಿ ಓಡಾಗ್ತಿದ್ದಿಲ್ಲ ಈಗ ನಿಮ್ಮೆಲ್ರೂ ಫೋನ್ಗುವೆ ಒಂದ್ ವಿಡಿಯೋ ಬಂದದೆ ಅದನ್ನ ನೋಡಿ ನೀವೇ ನಿರ್ಧಾರ ಮಾಡಿ. ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇ ನಮ್ಮ ಮಾವಯ್ಯನ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಎಂತ ಮಸ್ಲತ್ ಮಾಡವ್ರೆ ಅಂತ. ನಿಮ್ ಕುಟುಂಬದಲ್ಲಿ ಗಲಾಟೆಯಾಗಿ ಪಂಚಾಯಿತಿ ಆಗಿತ್ತಲ್ಲ ಅದರಿಂದ ಇದನ್ನ ನಂಬೇಕಾಯ್ತು. ಸಾಹೇಬ್ರೆ ಸೆಮ್ಸಿ ಯಾರ ಹಟ್ಟಿನಲ್ಲಿ ಗಲಾಟೆ ಇರಕ್ಕಿಲ್ಲ ನೀವೇ ಹೇಳಿ. ಎಲ್ರೂ ಮನೇಲೂವೆ ಗಲಾಟೆ ಅನ್ನೋದು ಇದ್ದೇ ಇರ್ತದಲ್ವೇ. ನೀನ್ ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಸಾವಿಲ್ದ ಮನೇಲಿ ಸಾಸಿವೆ ತಗೊಂಡ್ ಬಂದಂಗಿದೆ. ನಿಮ್ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ತಲ್ಲ ಸಾಹೇಬ್ರೆ. ಅದು ಬಿಡಿ, ಇಲ್ಲಿ ಇಷ್ಟೊಂದ್ ಜನ ಅವ್ರೆ, ಯಾರಾದ್ರೂ ಒಬ್ರು ಎದೆ ಮುಟ್ಕೊಂಡು ನಮ್ಮ ಹಟ್ಟಿನಲ್ಲಿ ಜಗಳನೇ ಆಗಕ್ಕಿಲ್ಲ ಅಂತ ಹೇಳಿ ನೋಡೋಣ. ನೋಡಿದ್ರೆ ಹಟ್ಟಿ ಅಂದ್ಮೇಲೆ ಜಗಳ ಮನಸ್ತಾಪ ಅನ್ನೋದು ಸಹಜ ಅಲ್ವೇ. ಹಂಗನ್ಬಿಟ್ಟು ಯಾರಾದ್ರೂ ಇಂಥ ಕೆಲ್ಸ ಮಾಡಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ ಕುಟುಂಬದ ವಿಷಯ. ನಾವೇ ಅದನ್ನ ಬಗೆಹರಿಸ್ಕತೀವಿ. ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಅನ್ಕೋತೀನಿ. ಕೆಲವೊಂದು ಕೆಟ್ಟ ಮನಸ್ಥಿತಿಗಳಿರ್ತದೆ. ಅವೆಲ್ಲ ಹೆಂಗೆ ಅಂದ್ರೆ ಹೊಲ್ದಲ್ಲಿ ಬರ್ತಾವಲ್ಲ ಆ ಕಳೆ ಇದ್ದಂಗೆ. ಆಗಾಗ ಕಳೆನ ಕಿತ್ತು ಸ್ವಚ್ಛ ಮಾಡ್ತಾ ಇರ್ಬೇಕು. ಇಲ್ಲದೆ ಹೋದ್ರೆ ಬೆಳೆ ಎಲ್ಲ ನಾಶ ಆಗೋಯ್ತದೆ. ಸೂಪರ್ ಅದಕ್ಕೆಮ್ಮ, ಕೋಟಿಗೊಂದು ಮಾತಾಡಿದ್ರೆ. ನೀವು ಸ್ವಚ್ಛ ಮಾಡ್ತೀರಂತ ಗೊತ್ತು ಬಿಡಿ. ನಮ್ಮ ಮಾವ ಹಿಂಗಿರೋ ಜನ ಬೆಂಬಲ, ಅವ್ರ ಏಳಿಗೆನ ಸಹಿಸಕ್ಕಾಗದೆ ವಿರೋಧ ಪಕ್ಷದವರು, ಜೊತೆಗೆ ಕೆಲವೊಂದ್ ಗುಳ್ಳೆ ನರಿಗಳು ಸೇರ್ಕೊಂಡು ಯಾರೋ ಬೇರೆಯವ್ರು ಮಾಡಿದ ತೆಪ್ಪನ ನಮ್ಮ ಮಾವಯ್ಯನ್ ತಲೆ ಕಟ್ಟಿ ತಂಬೇಲೆನ ಬೇಯಿಸ್ಕೋಬೇಕು ಅಂತ ನೋಡಿದ್ರು. ಆದ್ರೆ ಅದಕ್ ನಾನ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ನನ್ ಪ್ರಾಣ ಹೋದ್ರು ಸರಿ, ನ್ಯಾಯ ನೀತಿ ಧರ್ಮ ಅದ್ರ ಪರನೇ ನಾನ್ ನಿಂತ್ಕೋತೀನಿ. ನೀವುಗಳು ಈಗ ಹೇಳಿ ನಮ್ಮ ಮಾವಯ್ಯ ತೆಪ್ಪ ಮಾಡೋರೆ ಅಂತ ನೀವೆಲ್ರೂ ನಂಬ್ತೀರಿ? ಇಲ್ಲಮ್ಮ, ಇಷ್ಟೆಲ್ಲ ಆದ್ಮೇಲೆ ನಾವು ಇದನ್ನ ನಂಬೋದಿಲ್ಲ. ಇಲ್ಲಿ ಗಂಟ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡ್ ಬಂದಿರೋ ನಮ್ಮ ಮಾವಯ್ಯನ ಸೋಲಿಸ್ತೀರೆ? ಇಲ್ಲ ಅದಕ್ಕೆಮ್ಮ, ಯಾವ್ದೇ ಕಾರಣಕ್ಕೂ ಶಿವರಾಮೇಗೌಡ್ರನ್ನ ನಮ್ ಜನಗಳು ಸೋಲ್ಸಕ್ಕಿಲ್ಲ. ಹಾಗಿದ್ರೆ ನಿಮ್ ಓಟ್ ಯಾರಿಗೆ? ಸತ್ಯ ಏನು ಅನ್ನೋದು ನಿಮ್ಗೆಲ್ರಿಗೂ ಅರ್ಥ ಮಾಡಿಸ್ಬೇಕಾಗಿತ್ತು. ನನ್ ಮಾತಿಂದ ನಿಮ್ಗೆ ಯಾರಿಗಾದ್ರೂ ಬೇಸರ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ನಮ್ಮ ಮಾವಯ್ಯಂಗ್ ಬಂದಿದ್ ಕೆಟ್ಟ ಹೆಸರನ್ನ ಅಳಿಸೋದಕ್ಕೆ ಇದು ಬಿಟ್ರೆ ಬೇರೆ ದಾರಿ ನನಗೆ ಕಾಣಿಸ್ಲಿಲ್ಲ. ನೋಡಿ, ವೇದಿಕೆ ಮೇಲಿರೋ ಹಿರಿಯರೆಲ್ಲ ನನ್ನನ್ನ ಕ್ಷಮಿಸಿ. ಅಂತಮ್ಮ ಏನ್ ನೋಡ್ತಾ ನಿಂತಿದ್ಯಾ? ಬಳಿ ಚಪ್ಪಳೆ.
ಸೂಪರ್ ಅದ್ಕಮ್ಮ, ಚಿಂದಿ ಬಿಡಾಯಿಸ್ಬಿಟ್ರಿ. ಕೆಲವ್ರು ಕೆಟ್ಟ ಮನ್ಸ್ಗಳಿಗೆ ಸರಿಯಾದ ಉತ್ತರ ಕೊಟ್ರಿ. ರಕ್ತಿದ್ ಮುಂದ್ಕಟ್ಟೆ ಏನು ನಡೆಯಕ್ಕಿಲ್ಲ ಅಂತ ಮುಟ್ ನೋಡ್ಕೊಂಡಂಗ್ ಉತ್ತರ ಕೊಟ್ರಿ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡರಿಗೆ ಜೈ. ಶಿವರಾಮೇಗೌಡರಿಗೆ ಜೈ. ಶಿವರಾಮೇಗೌಡರಿಗೆ ಜೈ. ಶಿವರಾಮೇಗೌಡರಿಗೆ ಜೈ. ಗೌಡ್ರೆ, ಯಾಕೆ ಹಿಂಗ್ ಸುಮ್ಮನೆ ನಿಂತ್ಬಿಟ್ರಿ? ನಿಮ್ಮ ಸೊಸೆ ನಿಮ್ ಪರವಾಗಿರೋವರೆಗೂ ನಿಮ್ಮ ಗೆಲುವನ್ನ ಯಾರು ಕಸ್ಕೊಳಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಖುಷಿ ಪಡಿ. ಶಿವರಾಮೇಗೌಡ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಲ ಚುನಾವಣೆಯಲ್ಲಿ ಗೆಲುವು ನಿಮ್ದೆ. ಶಿವರಾಮೇಗೌಡರಿಗೆ 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 ಅವ್ವ ಅವ್ವ ಬಾವ ಇಲ್ಲಿ. ಏನಾಯ್ತೆ? ಯಾಕೆ ಸೂರ್ ಕಿತ್ಕೊಂಡು ಹೋಗಂಗ್ ಕಿರ್ಚ್ಕೊಂಡ್ ಬರ್ತಾ ಇದ್ದಿ? ಅವ್ವ, ಗೌಡ್ರ ಪರ ಅಕ್ಕ ಪ್ರಚಾರ ಮಾಡೋದು ಟಿವಿಲ್ ಬರ್ತೈತಂತೆ. ಆಕು ಎಂಎಲ್ಎ ಅಭ್ಯರ್ಥಿ ಶಿವರಾಮೇಗೌಡ ತಮ್ಮ ಸೊಸೆಯ ಕುಟುಂಬಕ್ಕೆ ಸೇರಿದ ಹೋಟೆಲ್ ಒಂದನ್ನ ಒಡೆದುಹಾಕಿ ಅಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಅವರ ಕ್ಷೇತ್ರದಲ್ಲಿ ದೊಡ್ಡ ರಾಜಕೀಯ ತಿರುವು ಪಡೆದಿತ್ತು. ಬಡ ಕುಟುಂಬದ ಹಿನ್ನೆಲೆ ಇರೋ ಶಿವರಾಮೇಗೌಡರ ಸೊಸೆ ವಿದ್ಯಾಗೆ ಅನ್ಯಾಯವಾಗ್ತಾ ಇದೆ ಅನ್ನೋ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಚುನಾವಣೆ ಸಮಯದಲ್ಲಿ ಆಗಿರುವ ಈ ಬೆಳವಣಿಗೆ ಶಿವರಾಮೇಗೌಡರ ಗೆಲುವಿಗೆ ಅಡ್ಡಿಯಾಗುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಸ್ವತಃ ಶಿವರಾಮೇಗೌಡರ ಸೊಸೆಯೇ ಉತ್ತರ ನೀಡಿದ್ದಾರೆ. ಇಂದು ನಡೆದ ಪಕ್ಷದ ಬಹಿರಂಗ ಸಭೆಯ ವೇದಿಕೆಯಲ್ಲಿ ಶಿವರಾಮೇಗೌಡರ ಜೊತೆಯೇ ಕಾಣಿಸಿಕೊಂಡ ವಿದ್ಯಾ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ವೈಮನಸ್ಸಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಈ ಮೂಲಕ ಕಳೆದ ಕೆಲವು ದಿನಗಳಿಂದ ರಾಜಕೀಯ ಪಡಿಸಾಲೆಯಲ್ಲಿ ಓಡಾಡ್ತಾ ಇದ್ದ ಹಲವು ರೀತಿಯ ಎಲ್ಲಾ ಊಹಾಪೋಹಗಳಿಗೂ ಕೂಡ ವಿದ್ಯಾ ತೆರೆ ಎಳೆದ್ರು. ಬನ್ನಿ ವಿದ್ಯಾ ಏನ್ ಮಾತಾಡಿದಾರ ಅಂತ ನೋಡ್ಕೊಂಡ್ ಬರೋ. ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವೇ ನಮ್ ಮಾವಯ್ಯನ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಎಂತ ಮಸ್ಲತ್ ಮಾಡವ್ರೆ ಅಂತ. ಯಾರೋ ಬೇರೆಯವ್ರು ಮಾಡಿದ ತೆಪ್ಪನ ನಮ್ ಮಾವಯ್ಯನ್ ತಲೆ ಕಟ್ಟಿ ತಂಬೇಲೆನ ಬೇಯಿಸ್ಕೋಬೇಕು ಅಂತ ನೋಡಿದ್ರು. ಆದ್ರೆ ಅದಕ್ ನಾನ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ಇಲ್ಲಿ ಗಂಟ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡ್ ಬಂದಿರೋ ನಮ್ ಮಾವಯ್ಯನ ಸೋಲಿಸ್ತೀರೆ? ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ಸದ್ಯಕ್ಕೆ ಗೌಡ್ರದು ತೆಪ್ಪಿಲ್ಲ ಅಂತ ಜನರಿಗೆ ಗೊತ್ತಾಯ್ತಲ್ಲ, ಆಟೆ ಸಾಕು. ಎಲ್ಲಿ ನೋಡಿದ್ರು ಸೋತೈತಾರೆ ಅಂತ ಹೇಳ್ತಾ ಇದ್ರು. ಸದ್ಯ ನನ್ಗೀಗ ಸಮಾಧಾನ ಆಯ್ತು. ಅವ್ವ, ಈಟೆಲ್ಲ ಆಗಕ್ಕೆ ಅಕ್ಕನೇ ಕಾರಣ ಅಂದ್ಮ್ಯಾಕೆ ಅಕ್ಕನ್ ಮ್ಯಾಕಿನ್ ಕೋಪ ಅವ್ರ ಅಟ್ಟಿಲ್ ಕಮ್ಮಿ ಆಗಿರ್ತದಲ್ವೇ? ಅವ್ವ, ಯಾಕವ ಕಣ್ಣೀರು? ನನ್ನ ಮಗಳು ಏಟೇ ಕಷ್ಟ ಬಂದ್ರು ಎಲ್ಲದನ್ನು ಸುಧಾರಿಸ್ಕೊಂಡು ಒಯ್ತಾವಳಲ್ಲ ಅನ್ನೋದೇ ಸಂತೋಷ ಕಣವ. ನೀನ್ ಹೇಳ್ದಂಗೆ ಅದ್ಯಾವ್ರ ದಯದಿಂದ ಅವ್ರ ಕೋಪ ಒಂದ್ ಕರ್ಗೋದ್ರೆ ಸಾಕು.
ಯಾಕಂತಮ್ಮ ಏನಾಯ್ತು? ಗಾಡಿ ಗಿಡಿ ಕೆಟ್ಟೈತೆ? ಯಾವನವನು? ನಿಂತ ಅಂಟಮ್ಮ ಸರಿಯಾಗಿ ಸಿಗಾಕೊಂಡವನೆ, ಬಿಡ್ಬೇಡ. 4 ತತ್ಕಿ ಸತ್ಯನ ಕಗ್ಸು. ಮಾಡೋದಲ್ಲ ಮಾಡಿ ಎಲ್ಲಿಗೆ ಓಡೋಗ್ತಿದ್ದಿಲ್ಲ. ಇವತ್ ನೀನ್ ಸತ್ಯ ಬಾಯ್ ಬಿಡದೆ ಯಾವ ಪಿಲ ಒಕ್ಕೊಂಡ್ರು ಬಿಡೋದಿಲ್ಲ. ನಂಗೇನು ಗೊತ್ತಿಲ್ಲ, ನನ್ ಬಿಟ್ಬಿಡಿ. ಪಾಪ ಗೊತ್ತಿಲ್ವಂತೆ, ಬಿಟ್ಬಿಡ್ಬೇಕಂತೆ ಅಂಟಮ್ಮ. ಮಗಳಲ್ಲ ಹೇಳು. ಓಟ್ಲು ಹೊಡ್ದಾಕ ಕೇಳ್ದವ್ರು ಯಾರು ಅಂತ ಬಾಯ್ ಬಿಡದೆ ಹೋದ್ರೆ ಇಲ್ಲೇ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಗಳಲ್ಲ ಗೌಡ್ರೆ, ಅದು ಅದು ಸತ್ಯ ಬಿಟ್ಟು ನಿನ್ ಬಾಯ್ನಾಗ ಬೇರೆ ಏನೇ ಬಂದ್ರು ಊತಾಕ್ಬಿಡ್ತೀನಿ ನನ್ ಮಗನೇ. ಹೇಳು. ಹೇಳ್ಬಿಡ್ತೀನಿ. ಮಗಳಲ್ಲ ಮತ್ತೆ ಇದನ್ನೆಲ್ಲ ಮಾಡ್ಸಿದ್ದು ಆ ಪಶುಪತಿ. ನಾವೆಲ್ಲ ಅವನ್ ಕಡೆಯವ್ರೆ. ಎಲ್ಲ ಮಾಡಕ್ ಹೇಳಿದ್ದು ಅವ್ರ ಅಣ್ಣನ ಮಗಳು ವಿನಂತಿನೇಯ. ನೀನ್ ಹೇಳ್ತಾ ಇರೋದು ಸತ್ಯ ತಾನೇ? ನನ್ ಮಕ್ಕಳಣ್ಣಗೂ ಸತ್ಯ ಗೌಡ್ರೆ. ವಿನಂತಿ ಸಾವಿತ್ರಿ ಅತ್ತೆ ಹೇಳ್ಕೊಂಬರ್ಲ ಇವ್ನ.